ಎಂಟ್ರಿ ಇಲ್ಲ ಅಂತೆಲ್ಲ. ಹೋಗೋ. ಸೊ ಇದೆ ಫ್ರೆಂಡ್ಸ್, ಕುದುರೆಮುಖ ಅಂತ ಹೇಳ್ಬಿಟ್ಟು ಏನಕ್ಕೆ ಹೆಸರಿಟ್ಟಿದಾರೋ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಕಬ್ಬಿಣದ ಗಣಿ ಇತ್ತು ಇದ್ರ ಒಳಗೆ. ಸೊ ಇವಾಗ ಅಲ್ಲಿ ಏನು ಎಂಟ್ರಿ ಇಲ್ಲ. ಇಲ್ಲಿ ಒಳಗೆ ಹೋಗ್ಬೋದಾ? ಹಾ, ಯಾವ್ದಣ್ಣ? ಅಲ್ಲಿವರೆಗೂ ಹೋಗ್ಬೋದಾ? ಹಾ, ಏನೋ ಗೊತ್ತಿಲ್ಲ. 1 ಕಿಲೋಮೀಟರ್ ಒಳಗೆ ಹೋಗ್ಬೋದಂತೆ ಇಲ್ಲಿ ಒಳಗೆ. ಹಾ, ಇದೆ ಹಳೆ ಬಿಲ್ಡಿಂಗ್ಗಳು. ನೋಡು, ಕೇಳಿ ನೋಡ್ತೀನಿ. ಇದೇ ರೀತಿ ಹಳೆ ಬಿಲ್ಡಿಂಗ್ಗಳಿದಾವ ಫುಲ್ಲು? 3,000. ಓಕೆ ಓಕೆ. ಏನ್ ರಿಸ್ಟ್ರಿಕ್ಷನ್ ಏನು ಇಲ್ಲಲ್ಲ? ಓಕೆ. ಸೊ ಫೈನಲಿ ಫ್ರೆಂಡ್ಸ್, ನೋಡಿ, ಕ್ವಾರ್ಟರ್ಸ್ಗಳು ಏನಿದ್ದು ಹಳೆ ಕ್ವಾರ್ಟರ್ಸ್ಗಳು ನೋಡಿ. 1 ಕಿಲೋಮೀಟರ್ ಒಳಗಡೆ ಹೋಗ್ಬೋದಂತೆ ಸರ್ಕಲ್ ವರ್ಗು. ಅದಾದ ನಂತರ ಮುಂದೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಸೊ ನೋಡು, ಮುಂದೆ ನೋಡುವ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಹಳೆ ಕ್ವಾರ್ಟರ್ಸ್ಗಳೆಲ್ಲ ಇರೋದು. ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ BM ಇನ್ ಕನ್ನಡ. ಇದು ನೋಡಿ ಗೋಸ್ಟ್ ಟೌನ್ ಆಫ್ ಕುದುರೆಮುಖ. ಆ್ಯಕ್ಚುಲಿ ಕುದುರೆಮುಖನೂ ಹೆಸರು ಬರೋದಕ್ಕೆ ಕಾರಣ ಅಂತ ಹೇಳಿದರೆ, ಒಂದು ಕುದುರೆಯಿಂದ ನಮ್ಮ ಮೈಸೂರು ಸಂಸ್ಥಾನಕ್ಕೊಂದು ಭೌಗೋಳಿಕ ನಕ್ಷೆ ರಚಿಸೋಕೆ ಅಂತ ಹೇಳ್ಬಿಟ್ಟು ನಕ್ಷೆ ರಚಿಸೋಕೆ ಮುಂದಾಗ್ತಾರೆ. ಅವರೇ ನಮ್ಮ ಸಂಪತ್ ಅಯ್ಯಂಗಾರ್. ಇವರು ತನ್ನ ಕುದುರೆಯಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಎತ್ತರದ ಶಿಖರಗಳನ್ನ ಮೇಲೆ ಇರ್ತಾ ನಕ್ಷೆಯನ್ನು ರಚಿಸಲಿಕ್ಕೆ ಮುಂದಾಗ್ತಾರೆ. ಹೋಗ್ತಾ ಇದ್ದಾಗೆ ಕುದುರೆ ತನ್ನ ಹೆಜ್ಜೆಯನ್ನು ನಿಧಾನವಾಗಿ ಇಡೋದನ್ನ ಅವ್ರು ಗಮನಿಸ್ತಾರೆ. ಕುದುರೆಗೆ ಇನ್ನೂ ಸುಸ್ತಾಗಿದೆ ಅಂತ ತಿಳಿದು ಕುದುರೆಯಿಂದ ಇಳಿದು ಕುದುರೆ ಜೊತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕುದುರೆ ಆದರೂ ಇನ್ನೂ ನಿಧಾನ ನಡೆಯೋದನ್ನ ನೋಡಿಬಿಟ್ಟು ಕುದುರೆಗೆ ಏನಾಯಿತು ಅನ್ನೋದನ್ನು ತಿಳಿಯೋದಕ್ಕೆ ಮುಂದಾದಾಗ ಕುದುರೆಯ ಕಾಲು ನೆಲಕ್ಕೆ ಅಂಟಿಕೊಂಡಂತೆ ನಂತರ ಅದರಿಂದ ಬಿಡಿಸಿಕೊಂಡು ಮುಂದೆ ಹೆಜ್ಜೆ ಇಡೋದನ್ನು ಅವರು ಗಮನಿಸ್ತಾರೆ. ಏನು ಅಂತ ಅದನ್ನು ನೋಡಿದಾಗ ಕುದುರೆಯ ಲಾಳ ಅಂದರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆ ಲಾಳಕ್ಕೆ ಅಯಸ್ಕಾಂತದ ಚೂರುಗಳು ಅದರೊಂದಿಗೆ ಕಬ್ಬಿಣದ ಚೂರುಗಳು ಅಂಟಿಕೊಂಡಿರೋದು ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಅದರ ಮೇಲೆ ಮುಂದೆ ನಡೆಯುವುದು ಒಂದು ದುರಂತ ಕತೆ. ಈ ಕಥೆಯಲ್ಲಿ ಇರುವ ಜನರಿಗೆ ಉಳಿಯೋಕೆ ಮಾಡಿದ ವಾಸಸ್ಥಾನವೇ ಈ ಕಣ್ಣಿಗೆ ಕಾಣುವ ಅಳಿದು ಉಳಿದೋದ ಬಿಲ್ಡಿಂಗ್ಗಳು, ಆಸ್ಪತ್ರೆಗಳು, ಬ್ಯಾಂಕ್ಗಳು ಇತ್ಯಾದಿ. ಸೊ ಕುದುರೆಯಿಂದ ಇಲ್ಲಿಗೆ ಕಬ್ಬಿಣದ ಸಾಮ್ರಾಜ್ಯ ಇದೆ ಎಂದು ತಿಳಿದಿದ್ದರಿಂದ ಕುದುರೆಮುಖ ಎಂಬ ಹೆಸರು ಬಂತು. ಎಂತದಣ್ಣ ಇದು? ಅದೇ ಇದು ಎಂತದು, ಇಲ್ಲಿ ಅದೇ ಕಬ್ಬಿಣ ಇದ್ ಮಾಡ್ಬೇಕಾದ್ರೆ ಇಲ್ಲಿ ಇದ್ರಲ್ಲ ಕ್ವಾರ್ಟರ್ಸ್ ಎಲ್ಲ, ಇಲ್ಲಿ ನಿಲ್ತಲ್ವಾ, ಅದ ನಂತರ ಊರಿಗೂರೇ ಖಾಲಿ ಆಗಿದ್ದು. ಅದೇ ಊರಿಗೂರೇ ಖಾಲಿ ಆದ್ಮೇಲೆ ನೋಡಿ ಈ ತರ ಪಾಳು ಬಿದ್ದಿದೆಯಲ್ಲ ಬಿಲ್ಡಿಂಗ್ ಗಳೆಲ್ಲ. ಯಾರಿಗೆ ಕೊಡ್ತಾರೆ? ಈ ಫಾರೆಸ್ಟ್ ಮಧ್ಯೆ ಎಂತ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ. ನೋಡಿ, ಹತ್ರದಲ್ಲಿ ಅಂಗಡಿ ಇಲ್ಲ, ಎಂತದು ಇಲ್ಲ. ಸಿಟಿಗೆ ಹೋಗ್ಬೇಕು ಅಂದ್ರೆ ಅಷ್ಟು ದೂರ ಹೋಗ್ಬೇಕು, ಅಲ್ಲಿ ಸಂಸೆ ಕಳಸಕ್ಕೆ ಹೋಗ್ಬೇಕು. ಕೆಲವು ಜನ ಇಲ್ಲಿ ವಾಸ ಇದ್ದಾರೆ, ಮೇ ಬಿ ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಕಾಣಿಸ್ತದೆ.
ಇದು ಯಾರ್ದು ಸ್ಟ್ಯಾಚ್ಯೂ ಅಂತ ಗೊತ್ತಾಗ್ಲಿಲ್ಲ. ಅದೊಂದು ಸ್ಟ್ಯಾಚ್ಯೂ ಯಾರ್ದು ಅಂತ ಗೊತ್ತಾಗ್ಲಿಲ್ಲ. ಜವಾಹರ್ಲಾಲ್ ನೆಹರು. ಹಾ. ಸೊ ನೋಡಿ ಫ್ರೆಂಡ್ಸ್, ಯಾರಿಗಾದ್ರೂ ಮನೆ ಬೇಕಿದ್ರೆ ಬನ್ನಿ, ಇಲ್ಲಿ ಪರ್ಚೇಸ್ ಮಾಡಿ. ನೋಡುವ, ನಾನು ಅಲ್ಲಿ ಮುಂದೆ ಹೋಗಿ ಬರ್ತೇನೆ. ನೋಡಿ ಫ್ರೆಂಡ್ಸ್, ಇದೇ ಉದಾಹರಣೆ. ಒಂದು ಊರಲ್ಲಿ ಜನಗಳು ಏಕಾಏಕಿ ಖಾಲಿ ಆಯ್ತು ಅಂತ ಹೇಳಿದ್ರೆ ಒಂದು ಊರು ಯಾವ ರೀತಿ ಆಗ್ತದೆ ಅಂತ ಹೇಳಿ ನೋಡ್ಲಿಕ್ಕೆ ಇದೇ ಊರು, ಇದೇ ಬಿಲ್ಡಿಂಗ್ಗಳು ಸಾಕ್ಷಿ. ನೋಡಿ, ಇಡೀ ಊರಿಗೂರೇ ಖಾಲಿ ಆದಾಗ ಯಾವ ರೀತಿ ಪಾಳು ಬಿದ್ದಿದೆ ಬಿಲ್ಡಿಂಗ್ಗಳು. ನೋಡಿ ಎಲ್ಲ ಎಷ್ಟು ಕ್ವಾರ್ಟರ್ಸ್ಗಳು, ಎಷ್ಟು ಬಿಲ್ಡಿಂಗ್ಗಳು, ಅದೆಷ್ಟು ಖರ್ಚಾಗಿತ್ತು, ಎಲ್ಲ 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 ಮುಗೀತು ನೋಡಿ. ಊರಿಗೆ ಊರೇ ಖಾಲಿ ಆದ ನಂತರ ಆಗಿರೋ ಪರಿಸ್ಥಿತಿ. ಒಳ್ಳೆ ಭೂತ್ ಬಂಗ್ಲೆ ಇದ್ದಾಗೆ ಇದೆ. ಇಲ್ಲೆಲ್ಲ ಕೆಲವರು ವಾಸ ಇದ್ದಾರೆ. ಮೇ ಬಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಅಥವಾ ಸಮಥಿಂಗ್ ಎಲ್ಸ್. ಏನೋ ಇಲ್ಲಿ ಏನಾದ್ರು ಕೆಲಸ ಮಾಡುವವರೇನೋ. ನೋಡಿ, ಅಲ್ಲೆಲ್ಲ ಜನ ಇದ್ದಾರೆ, ಕ್ವಾರ್ಟರ್ಸ್ ಅಲ್ಲಲ್ಲಿ ಅಲ್ಲಿ ಒಂದೊಂದ್ ಕಡೆ. ಇಲ್ಲೇನೋ ಮಕ್ಳೇನೋ ಕಿತಾಪತಿ ಮಾಡ್ತಿದ್ದಾರೆ. ನೋಡು ಫ್ರೆಂಡ್ಸ್, ಅಲ್ಲಿ ಮುಂದೆ ಒಂದು ಬಿಲ್ಡಿಂಗ್ ಒಳಗೆ ನೋಡುವ, ಒಂದು ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡುವ, ನೋಡುವ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬಿಲ್ಡಿಂಗ್ ಒಳಗಡೆ. ಸೊ ನೋಡಿ, ಇದನ್ನ ನೋಡ್ಬೇಕಾದ್ರೆ ವಿಚಿತ್ರ ಅನಿಸ್ತದೆ. ಈಗ ನಾವು ಅಂದ್ಕೊಳ್ಳೋದೇನಂತ ಹೇಳಿದ್ರೆ ಫ್ರೆಂಡ್ಸ್, ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಇಷ್ಟು ಬಿಲ್ಡಿಂಗ್ಗಳಿದಾವಲ್ಲ, ಇವಾಗ ಯಾರಿಗೆಲ್ಲ ಉಳಿಲಿಕ್ಕೆ ಮನೆ ಇಲ್ಲ ಅಂತವರಿಗೆ ಗೌರ್ಮೆಂಟ್ ಲೆಕ್ಕದಲ್ಲಿ ಒಂದೊಂದು ಇದನ್ನ ಬಿಟ್ಟು ಕೊಡ್ಬೋದಿತ್ತು. ಸೊ ಅಂಗಡಿಗಳು ಏನಿಲ್ಲ, ಅಂಗಡಿಗಳು ಮಾಡ್ಕೋಬೋದಿತ್ತು, ಅದೇನು ತೊಂದರೆ ಇಲ್ಲ. ಒಂದು ಕಡೆಯಲ್ಲಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಇದ್ದೇ ಇರ್ತಾರೆ. ಸೊ ಯಾರಿಗೆ ಮನೆ ಇಲ್ಲ ಅಂತವರಿಗೆ ಈ ಒಂದೊಂದು ರೂಮು, ಒಂದು ಕ್ವಾರ್ಟರ್ಸ್ ಕೊಡೋ ರೀತಿ ಮಾಡ್ಬೋದಿತ್ತು ಸರ್ಕಾರಕ್ಕೆ. ಆದ್ರೆ ಈ ತರ ಪಾಳು ಬಿಟ್ಟು ಆಚೆ ಯಾರಿಗೂ ಇಲ್ಲ ಅನ್ನೋ ತರ ಇದೆ ಪ್ಲೇಸ್ಗಳು. ನೋಡಿ ಯಾವ ರೀತಿ ಪಾಳು ಬಿದ್ದಿದೆ ಅಂತ ನೀವೇ ನೋಡ್ಬೋದು. ಮಾಡುವ ಅಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಜವಾಹರ್ಲಾಲ್ ನೆಹರು ಅವರ ಸ್ಟ್ಯಾಚ್ಯೂ ಎಲ್ಲ ಪಾಳು ಬಿದ್ದಿದೆ. ಆ ಕಡೆ ಈ ಕಡೆ ಹುಲ್ಲು ಗಿಲ್ಲು ಎಲ್ಲ ಬೆಳೆದು ಕಾಡಾಗಿದೆ. ಏನು ಕ್ಲೀನ್ ಮಾಡುವವರು ಯಾರು ಇಲ್ಲ. ನೋಡಿ ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ಗಳು ಪಾಳು ಬಿದ್ದಿರೋದು. ಇಲ್ಲಿ ಆಸ್ಪತ್ರೆ ಎಲ್ಲ ವ್ಯವಸ್ಥೆ ಇತ್ತು ಕಾಣಿಸ್ತದೆ. ಮೊದ್ಲೆಲ್ಲ ಊರಿಗೂರೇ ಖಾಲಿ. ಹೋಗೋಣ ಹೋಗೋಣ. ಒಳಗಡೆ ಬಿಡ್ಲಿಲ್ಲ ಅಂತ ಕಾಣಿಸ್ತದೆ. ಬಟ್ ಇದು ಕ್ವಾರ್ಟರ್ಸ್ಗಳು. ನಾನೇನು ಈ ಕ್ವಾರ್ಟರ್ಸ್ಗಳು ಎಲ್ಲ ಅಲ್ಲೇ ಬರುದು ಅಂತ ಅಂದ್ಕೊಂಡಿದ್ದೆ, ಕ್ವಾರ್ಟರ್ಸ್ಗಳನ್ನು ನೋಡುವ ಹಾಗಿಲ್ಲ ಅಂತ ಅಂದ್ಕೊಂಡು. ಸೊ ಕ್ವಾರ್ಟರ್ಸ್ಗಳು ಈಚೆ ಒಳಗಡೆ ಬಂದು ನೋಡ್ಕೊಂಡು ಹೋಗ್ಬೋದು. ಆದ್ರೆ ಏನ್ ಪ್ರಯೋಜನ, ಇಲ್ಲಿ ಎಂತ ಕೂಡ ಇಲ್ಲ, ಯಾರು ಇಲ್ಲ ಜನ. ಇನ್ನು ಜನ ಬಂದ್ರು ಕೂಡ ಇಲ್ಲಿ ಉಳಿಯುವಷ್ಟು ಇದು ಕೂಡ ಇಲ್ಲ ಇಲ್ಲಿ. ನಾನು ಹೇಳಿದಾಗೆ ಪಾಪದವರಿಗೆ ಏನಪ್ಪಾ, ಇಷ್ಟು ಬಿಲ್ಡಿಂಗ್ಗಳಿದ್ದಾವೆ,
ಪಾಪದವರಿಗೆ ಒಂದೊಂದು ರೂಮ್ ಕೊಟ್ಟಿದ್ದಿದ್ರು ಒಳ್ಳೇದಾಗ್ತಿತ್ತು ಅಂತ ನನ್ನ ಅನಿಸಿಕೆ. ಆ, ಮತ್ತೆ ಇದರಲ್ಲಿ ಏನು ಬೇರೆ ಪ್ರಾಬ್ಲಮ್ ಇದೆಯಾ ಅದು ನಮಗೆ ಗೊತ್ತಿಲ್ಲ. ಮತ್ತೆ ಈ ಬಿಲ್ಡಿಂಗ್ಗಳಿಗೆ ಅಷ್ಟೇ ವರ್ಷ ಆಗಿರೋದ್ರಿಂದ ಬಿಲ್ಡಿಂಗ್ಗಳು ಯಾವಾಗ ಬೇಕಾದ್ರೂ ಕುಸಿಬೋದು ಅನ್ನೋದು ಬೇರೆ. ಆ, ಹಳೆ ಬಿಲ್ಡಿಂಗ್ಗಳು ಆಗಿರೋದ್ರಿಂದ ಅವಾಗ್ಲೇ ಎಷ್ಟೊಂದು ಮುಂದುವರೆದಿದ್ರು ನೋಡಿ. ಎಷ್ಟೆಷ್ಟು ಕ್ವಾರ್ಟರ್ಸ್ಗಳು, ಎಷ್ಟೆಷ್ಟು ಮನೆಗಳು, ಎಷ್ಟೆಷ್ಟು ಬಿಲ್ಡಿಂಗ್ಗಳು. ಕಾಡ್ಕೋಳಿ ಕಾಡ್ಕೋಳಿ ಅಲ್ಲಿ ಇರೋ ರಿಸಿಪ್ಟ್ ನನ್ನ ಹತ್ರ ಇದೆ. ರಿಸಿಪ್ಟ್ ಇಲ್ಲ ಅಂತ ಹೇಳಿದ್ರೆ ಫೈನ್ ಆಗ್ತೇನೆ ಅಂತ ಹೇಳಿದ್ರಂತೆ. ಸೊ ನನ್ನ ಹತ್ರ ಇದೆ ರಿಸಿಪ್ಟ್, ನನ್ನ ಅಣ್ಣನ ಹತ್ರ ಇಲ್ಲ. ಅಣ್ಣ ರಿಸಿಪ್ಟೇ ತಗೊಂಡಿಲ್ಲ. ಸೊ ಹಾಗೆ ಅದು ಬೇರೆ ಭಯ, ಎಲ್ಲಿ 1000-2000 ಫೈನ್ ಆಗ್ತಾರೆ ಅಂತೇಳಿ ಭಯ. ಆ, ನೋಡಿ ಕಾಡು ಬೆಳೆದಿದೆ, ಇಡೀ ಊರಿಗೂರೇ ಕಾಡು ಬೆಳೆದಿದೆ. ಆಕ್ಚುಲಿ ನಾನು ಈ ಪ್ಲೇಸ್ನ ನೋಡ್ಬೇಕಂತಾನೆ ಕುದುರೆಮುಖಕ್ಕೆ ಬಂದದ್ದು. ನಾನು ಇದೇ ಪ್ಲೇಸ್ ನೋಡ್ಬೇಕಾಗಿದ್ದು ನನಗೆ. ನಾನು ನೋಡಿದ್ದು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಚಾನಲ್ ನೋಡಿದ್ದೆ. ಬಟ್ ನಾನು ಖುದ್ದಾಗಿ ಈ ಪ್ಲೇಸಿಗೆ ಫ್ರೆಂಡ್ಸ್ ನೋಡಿ ಗಣಿಗಾರಿಕೆ ಮಾಡಿರೋಂಥ ಪ್ಲೇಸ್ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ. ಓಹ್ ಮೈ ಗಾಡ್, ನಿಮಗೆ ಕಾಣಿಸೋದಿಲ್ಲ, ಅಲ್ಲಿ ಒಂದು ಮೇಲ್ಗಡೆ ಬೆಟ್ಟ ಕಾಣ್ತಿದೆ ನೋಡಿ. ಅದನ್ನ ಲೆವೆಲ್ ಹಾಕಿ ಇವಾಗ ಏನು ಇವಾಗ ಕೋಲಾರದಲ್ಲಿ ಎಲ್ಲ ಈ ಸ್ಟೆಪ್ ಗಣಿಗಾರಿಕೆ ಮಾಡಬೇಕಾದ್ರೆ ಸ್ಟೆಪ್ ಭೂಮಿನ ಅಗ್ದಿದ್ದಾರೆ ನೋಡಿ. ಅದೇ ರೀತಿ ಸೇಮ್ ಸ್ಟೆಪ್ ಅಗ್ದಿರೋದು ಇಲ್ಲಿ ಕಾಣ್ತಿದೆ. ಕ್ಯಾಮ್ರಾ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಸೊ ಹಾಗೆ ಎಲ್ಲ ನಮ್ಮ ಹಿಂದೆನೇ ಇದೆ. ಸೊ ಡಾಕ್ಟರ್ ಬ್ರೋ ಅವರ ಚಾನಲಲ್ಲಿ ನೋಡಿದ್ರಿಂದ ನಾನು ಈ ಪ್ಲೇಸಿಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದು. ನಾನು ಅಲ್ಲಿ ಫಾರೆಸ್ಟ್ ಅವರು ಅಲ್ಲಿರೋದನ್ನ ನೋಡಿಬಿಟ್ಟು ಇದೇ ಪ್ಲೇಸು ಅಂತ ಅಂದ್ಕೊಂಡೆ. ಏನೋ ಸೈಡಿಗೆ ಬರಬೇಕಾದ್ರೆ ಅಲ್ಲಿ ಅಂಗಡಿ ಹತ್ರ ಸೈಡ್ ಈ ಬಿಲ್ಡಿಂಗ್ನ ನೋಡಿದ್ದು ನನಗೆ ಗೊತ್ತಾಯ್ತು, ಇದೇ ಬಿಲ್ಡಿಂಗ್ ಅಂತೇಳಿ, ಈ ಪ್ಲೇಸ್ಗಳೇನೋ ಆಗಿರಬೇಕು ಅಂತೇಳಿ. ಸೊ ಹಾಗಾಗಿ ಬಂದಿದ್ದು. ನೋಡಿ ಯಾವ ರೀತಿ ಇದೆ. ಅಣ್ಣನವ್ರು ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಒಂದು ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿದ್ರು, ಎಲ್ಲಿ ಹೋದ್ರೂ ಕಾಣಿಸ್ತಿಲ್ಲ ಅವರು. ಇನ್ನು ಮುಂದಕ್ಕೆ ನೋಡಿ, ಇದು ಇಲ್ಲಿ ಕಬ್ಬಿಣದ ಅದಿರಿನ ಕಾರ್ಖಾನೆ ಇತ್ತು ಅನ್ನೋದಕ್ಕೆ ಒಂದು ಪಳೆ ಉಳಿಕೆಗಳಿದೆಲ್ಲ, ಈ ಬಿಲ್ಡಿಂಗ್ಗಳೆಲ್ಲ ಇದಿನ್ನು ಪಳೆ ಉಳಿಕೆಗಳಾಗಿ ಉಳಿಯುತ್ತದೆ. ಇದನ್ನು ನೋಡಿ ಯಾವ ರೀತಿ ಇದೆ. ಶಿಟ್, ಅಲ್ಲಿ ಒಳಗೆ ಅದು ನೋಡ್ಬೋದಿತ್ತು, ಬಟ್ ಅಲ್ಲಿ ಎಂಟ್ರಿ ಇಲ್ಲ. ಏನ್ ಮಾಡೋದು? ಯಾವ ರೀತಿ ಸ್ಟೆಪ್ ಕಟ್ ಮಾಡಿದ್ದಾರೆ ನೋಡಿ ಇಡೀ ಗುಡ್ಡನ. ನೋಡುವ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಿದೆ ನೋಡಿ, ಗುಡ್ಡ ಎಲ್ಲ ಕಡ್ದು ಸ್ಟೆಪ್ ಯಾವ ರೀತಿ ಮಾಡಿದ್ದಾರೆ. ಇಷ್ಟೊತ್ತಾದ್ರು ಯಾಕೆ ಬರ್ಲಿಲ್ಲ ಅಂತ ನೋಡುದು. ಯಾಕೆ ಎಂತಾಯ್ತಣ್ಣ? ಓಲು ಅಲ್ಲ, ನಾನು ಅಲ್ಲಿ ಕಾಯ್ದ. ಫ್ರೆಂಡ್ಸ್, ಎಷ್ಟು ಪಾಳು ಮನೆಗಳು ಎಷ್ಟಿದಾವಣ, ಎಂತ ಎಲ್ಲ. ಇದನ್ನು ಕೆಲವರು ಬಡವರಿಗೆ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು? ಇವ್ರಿಗೆ ಇಲ್ಲಿ ಈ ತರ ಕ್ವಾರ್ಟರ್ಸ್ ಮಾಡಿ ಕೊಟ್ಟವ್ರಿಗೆ ಕಂಡೀಷನ್ಸ್ ಇರುತ್ತೆ. ನೀವು ಬಂದಿರೋದು ಕೆಲಸಕ್ಕೆ, ಅದು ಬಿಟ್ಟು ಬೇರೆ ಏನು ಇದು ಮಾಡಂಗಿಲ್ಲ, ಇರುತ್ತೆ. ನೋಡು, ಅಲ್ಲಮ್ಮನು ಒಂದು ಕಬ್ಬಿಣದ ಕಾರ್ಖಾನೆ, ಅದಿರು ತೆಗೆಯೋ ಕಾರ್ಖಾನೆಗೆ ಇಷ್ಟೆಲ್ಲ ಸವಲತ್ತಲ್ಲಿ ಮಾಡಿ ಅವರು ಕೊಟ್ಟಿದ್ದಾರಂದ್ರೆ, ಅದು ಟೆಂಪ್ರರಿ ಅಲ್ಲ, ಪರ್ಮನೆಂಟ್ ಬಿಲ್ಡಿಂಗ್ಸ್ ತರ ಈ ತರ ಕಟ್ಟಿ ಕೊಟ್ಟಿದ್ದಾರಂದ್ರೆ
ಅವ್ರಿಗೆ ಒಂದೆರಡು ಎಷ್ಟು ಲಾಭ ಇತ್ತು ಎಷ್ಟು ಅವ್ರಿಗೆ? ಲಾಭ ಇರ್ಬೋದು. ಸೇಮ್ ಡಿಸೈನ್ ಕಣ. ಅಲ್ಲ ನನಗೆ ಆದ್ರಲ್ಲಿ ವಿಡಿಯೋ ತೋರಿಸಿದ್ರು, ಹಾಂ ಅದೇ ಥರ ಡಿಸೈನ್ಸ್ ನೋಡೋದು ಮನೆ. ನೋಡುವ, ಒಂದು ಮನೆ ಎಕ್ಸ್ಪ್ಲೋರ್ ಮಾಡುವ, ನೋಡುವ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಎಷ್ಟು ಪಾಳು ಬಿದ್ದಿದೆ ಅಂತ ಹೇಳಿದರೆ, ಇಲ್ಲಿ ಯಾರಾದರೂ ಬಂದು ಉಳಿಯೋರಿದ್ರು ಕೂಡ ಮೇಲ್ಗಡೆ ಚಕ್ಕೆ ಎಲ್ಲ ಎದ್ದು ಹೊಡೆದು ಬೀಳ್ತಿದೆ. ನೋಡಿ ಯಾವ ರೀತಿ ಹೊಸ ಡಿಸೈನ್ ಮನೆಗಳು ಸೇಮ್ ಅಲ್ಲ. ನೋಡಿ ಅಡುಗೆ ರೂಮು, ಬಾತ್ರೂಮು, ಇದೊಂದು ಬೆಡ್ರೂಮು, ಇದೊಂದು ಟಿ ವಿ ಹಾಲ್ ಇದ್ದಾಗೆ. ನೋಡಿ ಇದು ಸಪ್ರೇಟು. ಅಲ್ಲ, ಇಲ್ಲಿ ದನಗಳೆಲ್ಲ ಹೇಗೆ ಬರ್ತದೆ ಅಂತೇಳಿ, ದನಗಳೆಲ್ಲ ಇಲ್ಲಿವರೆಗೂ ಬರ್ತದ? ಹಾಂ, ಇದರ ಒಳಗೆ ಅಲ್ಲ ಹೇಗಿದೆ ನೋಡಿ. ಇಲ್ಲಿ ಇನ್ನು ಬಂದು ಇಲ್ಲಿ ಯಾರು ಬಂದು ಉಳಿದು ಬ್ಲಾಕ್ ಮಾಡಿರ್ತಾರ ಅಂತ. ಯಾವುದಣ್ಣ? ನೋಡಿ ಇದೊಂದು ಮನೆ. ಪುನಃ ಇದು ಇದು ಸಪ್ರೇಟ್, ಅದು ಸಪ್ರೇಟು. ಇಲ್ಲಿ ಕ್ಲೋಸ್ ಮಾಡಿ. ಹಾಂ, ಕ್ಲೋಸ್ ಅಲ್ಲಿ ಬಾಗಿಲಿತ್ತು ಅಂತ ಕಾಣಿಸ್ತೈತೆ. ಅಲ್ಲ, ಇದೇ ಸಪ್ರೇಟು ಅದೇ ಸಪ್ರೇಟು, ಒಂದು ವಿತ್ ಅಟ್ಯಾಚ್ ಬಾತ್ರೂಮ್ ಆಗಿರ್ಬೋದು ಹಾಗೆ. ಸೊ ಫ್ರೆಂಡ್ಸ್, ಹೀಗಿದೆ ನೋಡಿ ನಮ್ಮ ಕುದುರೆಮುಖದ್ದು. ಒಂದು ಲೇಬರ್ಸಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದರೆ, ಇನ್ನು ಈ ಕಾರ್ಖಾನೆ ಸ್ಟಾರ್ಟ್ ಮಾಡಿದ್ರು ನೋಡಿ, ಅವರಿಗೆ ಇದರಿಂದ ಎಷ್ಟು ಲಾಭ ಇತ್ತು ಅಂತ ಒಂದ್ಸರಿ ಯೋಚನೆ ಮಾಡಿ. ಬರೀ ಕಬ್ಬಿಣ, ಬೇರೆ ಏನೂ ಇಲ್ಲ, ಚಿನ್ನ ಗಿನ್ನ ಏನೂ ಇರಲಿಲ್ಲ, ಬರೀ ಕಬ್ಬಿಣದ ಅದಿರು ತೆಗಿರೋದ್ರಿಂದ ಇವ್ರಿಗೆ ಎಷ್ಟೆಲ್ಲ ಲಾಭ ಇತ್ತು ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಒಂದು ಬಿಲ್ಡಿಂಗ್ನ ಈ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಯೋಚನೆ ಮಾಡಿ. 106 ಬಿಲ್ಡಿಂಗ್ ಇದೆ ಇಲ್ಲಿ, ಇಡೀ ಸರೌಂಡ್ ಕಿಲೋಮೀಟರ್ ಗಟ್ಟಲೆ ಸರೌಂಡಿಂಗಲ್ಲಿ 106 ಬಿಲ್ಡಿಂಗ್ಸ್ ಇದೆ. ಟೆಂಪ್ರರಿ ಒಂದು ಬಿಲ್ಡಿಂಗ್ ಆದರೆ ಓಕೆ, ಇಲ್ಲಿ ಇರೋದು 106 ಬಿಲ್ಡಿಂಗ್ಗಳು ಎಲ್ಲ ಇದೇ ರೀತಿ ಇದ್ದಾವೆ, ಎಲ್ಲ ಇದೇ ರೀತಿ. ಸೊ ಅಲ್ಲಿ ನೋಡ್ಬೋದಿತ್ತು ನಿಮಗೆ, ಹಾಸ್ಪಿಟಲ್ ಸಮೇತ ಕಟ್ಟಿಸಿಕೊಟ್ಟಿದ್ದಾರೆ ಇವರಿಗೆ, ಹಾಸ್ಪಿಟಲ್ ಕೂಡ. ಹಾಗಿರಬೇಕಾದ್ರೆ ಇವರಿಗೆ ಎಷ್ಟು ಲಾಭ ಇತ್ತು ನೋಡಿ. ಅಲ್ಲಿ ಮೇಲ್ಗಡೆ ಪ್ಲೇಸಲ್ಲಿ ಕಬ್ಬಿಣ ಏನು ತೆಗಿಲಿಕ್ಕೆ ಏನು ಗುಡ್ಡ ಎಲ್ಲ ಕೊರೆದಿದ್ದಾರೆ ಅದೆಲ್ಲ ಕಾಣಿಸ್ತದೆ, ಬಟ್ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅಲೋ ಇಲ್ಲ. ಅಂದರೆ ಯಾವ ರೀತಿ ಗುಡ್ಡನ ನಾಶ ಮಾಡಿದ್ದಾರೆ ಅನ್ನೋದನ್ನ ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ. ಸೊ ಹಾಗೆ ನಾವು ಫೈನಲಿ ಕುದುರೆಮುಖಕ್ಕೆ ಏನಂತ ಬಂದ್ವಿ, ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕಂತೇಳಿ ಬಂದ್ವಿ, ಆ ಪ್ಲೇಸ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಫೈನಲಿ. ಸೊ ಇನ್ನೇನು ಇನ್ನೂ ಸಮಾಧಾನ, ಇನ್ನು ನಾವು ಹೊರಡೋ ಟೈಮ್. ಇನ್ನು ಆಲ್ರೆಡಿ ಇವಾಗ ಏನು ಟೈಮ್ ಆಯಿತು, 4 ಗಂಟೆ 3 ನಿಮಿಷ. ಇನ್ನು ನಾವು ಧರ್ಮಸ್ಥಳ ಹೋಗ್ಬೇಕಾದ್ರೆ ಇನ್ನು 7 ಗಂಟೆ ಆಗ್ತದೆ. ಇಲ್ಲೊಂದು ಏನಂತ ಹೇಳಿದರೆ, ಈ ಜಿಗಣೆ ಪ್ರಾಬ್ಲಮ್. ಅಯ್ಯಯ್ಯೋ, ನನ್ನ ಕಾಲಿಗೂ ಕೂಡ ಹತ್ತಿದೆ ಅಣ್ಣ. ಮತ್ತೆ ತೋರಿಸು ನಮ್ಮ ವೀಕ್ಷಕರಿಗೆ, ತೋರಿಸು ಜಿಗ್ನೆ ತೋರಿಸ್ತೀಯಾ? ದೊಡ್ಡದಲ್ಲ ಚಿಕ್ಕ ಚಿಕ್ಕವು. ಎಲ್ಲೋಯ್ತು?
ವಾ ಎಷ್ಟು ಬಂತು ಅಂದ್ರೆ ಒಂದೇ ಸಲಕ್ಕೆ ಸದಸ್ಯ ಕಡೆ ಇವತ್ತು ಬಂದಿತ್ತು ಮತ್ತೆ ಕಾರಣ ಸಪ್ಲಿಯಲ್ಲಿ ಇದ್ದಾರೆ. ಚೆಕ್ ಮಾಡ್ಕೊ ಸರ್, ಎಲ್ಲೋ ಹಿಡಿಯೋದಿರುತ್ತೆ ಗೊತ್ತೇ ಆಗಲ್ಲ. ಬ್ಲಡ್ ಆಮೇಲೆ ಬಸ ಹಿಡಿತಿರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅದು ಗುಣ ಆಗುತ್ತೆ ಅಲ್ವಾ, ಗುಣ ಆದ್ಮೇಲೆ ಅಲ್ಲಿ ಕೆರಿತಿರುತ್ತೆ, ಅದು ಕೆಮಿಕಲ್ ಬಿಟ್ಟಿರುತ್ತೆ. ಓಕೆ ಫ್ರೆಂಡ್ಸ್, ಇನ್ನೇನು ಕ್ಯಾಮ್ರದ್ದು ಬ್ಯಾಟ್ರಿ ಲೋ ಆಯಿತು. ಸೊ ಒಳ್ಳೆ ಪ್ಲೇಸ್, ನಾವೇನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ವಿ, ಏನು ಪ್ಲೇಸ್ ನೋಡೋಕೆ ಬಂದಿದ್ವಿ, ಆ ಪ್ಲೇಸಿಗೆ ನಾವು ಬಂದಾಯಿತು. ಸೊ ಇನ್ನು ಬೇಜಾರಿಲ್ಲ. ನಾನು ಫಸ್ಟ್ ಅಲ್ಲಿ ಬಂದು ಅಲ್ಲಿ ಕುದುರೆದು ಇದು ತೋರಿಸಿದ್ರು ನೋಡಿ ಅಣ್ಣ, ಅಲ್ಲಿಗೆ ನಮ್ಮ ಅದು ಆ ಪ್ಲೇಸಿಗೆ ಬಿಡಲಿಲ್ಲ ಅಂತೇಳಿ ನನಗೆ ಒಂಥರ ಇದಾಯಿತು. ನಾನು ಇದೇ ಪ್ಲೇಸ್ ಅಂದ್ಕೊಂಡಿದ್ದು, ನಾನು ಅಲ್ಲಿ ಬಿಡಲಿಲ್ಲಲ್ಲ, ಅಲ್ಲಿ ಕುದುರೆದು ಸ್ಟ್ಯಾಚು ಇತ್ತು ನೋಡಿ. ಅದಾದ್ರೂ ಕಾರ್ಖಾನೆ ಅದೇ ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ ನೋಡಿ, ಅಲ್ಲಿ ಗುಡ್ಡ ಕೊರ್ದಿರೋದು ಇಲ್ಲೇ ಕಾಣಿಸ್ತದೆ. ಇಲ್ಲಿ ಮುಂದೆ ಹೋಗು ನೋಡುವ, ಇಲ್ಲಿ ಹೋಗಿ ಇಲ್ಲಿ ಮುಂದೆ ಏನು ಗುಡ್ಡ ಇದೆ ಅದೆಲ್ಲ ಅಲ್ಲಿ ಕೊರ್ದಿರೋದು ಕಾಣಿಸುತ್ತೆ ನೋಡಿ, ಎಷ್ಟು ಕ್ಲೀನಾಗಿ ಹೆಂಗೆ ಯಾವ ರೀತಿ ಕೊರ್ದಿದ್ದಾರೆ ನೋಡಿ ಅದನ್ನು ನೋಡು. ಹೋಗುವ, ಸರಿ ಬಾಯ್ ಫ್ರೆಂಡ್ಸ್. ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಬೇರೆ ಹೋಯ್ತು. ಸೊ ಇನ್ನು ಬ್ಯಾಟ್ರಿ ಬೇರೆ ಚಾರ್ಜ್ ಇಟ್ಕೋಬೇಕು. ಸೊ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ